ಭಾರತ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಒಂದು ವಿಶ್ವದ ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ. ಜಗತ್ತಿನಲ್ಲಿ ನಾವು ಇವತ್ತು 4ನೇ ಸ್ಥಾನದಲ್ಲಿ ಇದ್ದೇವೆ ನವೀಕರಿಸಬಹುದಾದ ಇಂಧನದಲ್ಲಿ. ಆ ಹಿನ್ನೆಲೆಯೊಳಗೆ ಒಂದು ಸುಸ್ಥಿರವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಪಂಚಾಮೃತ್ ಏನು ಯೋಜನೆಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 500 ಗಿಗಾವಾಟ್ ನಾನ್ ಫಾಸಿಲ್ ಫ್ಯೂಯಲ್ದಿಂದ ವಿದ್ಯುತ್ ಉತ್ಪಾದನೆಗೆ ಅಥವಾ ಎನರ್ಜಿ ಉತ್ಪಾದನೆಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಈ 500 ಗಿಗಾವಾಟನ್ನು ಅಚೀವ್ ಮಾಡಲಿಕ್ಕೆ ಈಗ ಭಾರತ 203 ಗಿಗಾವಾಟನ್ನು ಅಚೀವ್ ಮಾಡಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ 10 ವರ್ಷದಲ್ಲಿ ಮೋದಿಯವರ ನಾಯಕತ್ವದಲ್ಲಿ ಒಟ್ಟಾರೆ ಇಂಧನದಲ್ಲಿ ಮತ್ತು ಅದರಲ್ಲಿಯೂ ಎನರ್ಜಿಯಲ್ಲಿ ಅದರಲ್ಲಿಯೂ ನವೀಕರಿಸಬಹುದಾದಂತಹ ಇಂಧನ ಎನರ್ಜಿಯಲ್ಲಿ ನಾವು ಬಹುದೊಡ್ಡವಾದಂತಹ ಒಂದು ದಾಪುಗಾಲನ್ನು ಹಾಕಿದ್ದೇವೆ. ಇವತ್ತು 203 ಗಿಗಾವಾಟನ್ನು ನಾವು ದಾಟಿದ್ದೇವೆ. ಈ 500 ಗಿಗಾವಾಟ್ ಮಾಡಲಿಕ್ಕೆ ನಮ್ಗೆ 30 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ. ಹಾಗಾಗಿ ಭಾರತ ಈ ಒಂದು ಗುರಿಯನ್ನು ಸಾಧನೆ ಮಾಡುವಂಥ ದೃಷ್ಟಿಯಿಂದ 2015ರಿಂದ ಇನ್ವೆಸ್ಟ್ ಅಂತ ಮಾಡ್ತಾ ಇದೆ. ದೇಶ ಮತ್ತು ವಿದೇಶದಿಂದ ಇದರಲ್ಲಿರುವಂತಹ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ದಲ್ಲಿ ಇರುವಂತಹ ವರ್ಲ್ಡ್ ಲೀಡರ್ಸನ್ನು, ಪ್ರಮುಖ ಉದ್ಯಮೆದಾರರನ್ನು ಮತ್ತು ಬೇರೆ ಬೇರೆ ದೇಶಗಳ ಸರ್ಕಾರದ ಡೆಲಿಗೇಷನ್ಗಳನ್ನು, ಎಕ್ಸ್ಪರ್ಟ್ಗಳನ್ನು ಕರೆಸಿ ಇಲ್ಲಿ ನಾವು ಸೆಷನ್ ಮಾಡ್ತೇವೆ. ಇದು 4ನೇ ಆ ರೀತಿಯಾದಂಥ ಒಂದು ಇನ್ವೆಸ್ಟರ್ ಮೀಟ್. ಇದು ಮೊದಲನೇ ಎಡಿಷನ್ನು, ಮೊದಲನೇದು ಮತ್ತು ಎರಡನೇದು ಎರಡೂ ದಿಲ್ಲಿಯಲ್ಲಿ ಆಗಿತ್ತು. 3ನೇದು ವರ್ಚುವಲಿ ಆಗಿತ್ತು. ಪ್ರಪ್ರಥಮ ಬಾರಿಗೆ ದಿಲ್ಲಿಯಿಂದ ಹೊರಗಡೆ ನಾವು ಇದನ್ನು ಮಾಡ್ತಾ ಇದ್ದೇವೆ. 2015, 18 ಮತ್ತು 20ರಲ್ಲಿ ಆಗಿತ್ತು. ಈಗ 24ರಲ್ಲಿ ಪುನಃ ಮಾಡ್ತಾ ಇದ್ದೇವೆ. ಈ ಇನ್ವೆಸ್ಟ್ ಏನಿದೆ ಇದರಿಂದ ಗ್ಲೋಬಲ್ ಇನ್ವೆಸ್ಟರ್ ಕಮ್ಯುನಿಟಿ, ಭಾರತದಲ್ಲಿರುವಂಥ ಇದಕ್ಕೆ ಸಂಬಂಧಿಸಿದಂಥ ಉದ್ಯಮೆದಾರರು, ಎಕ್ಸ್ಪರ್ಟು, ಇದರ ಒಂದು ಮಿಲನ ಕೂಡ, ಸಂಗಮ ಕೂಡ ಅಲ್ಲಿ ಆಗಲಿದೆ. ಇದು 16, 17, 18 ಗುಜರಾತದ ಗಾಂಧಿನಗರದಲ್ಲಿ ಮಹಾತ್ಮ ಮಂದಿರದಲ್ಲಿ ನಡೆಯಲಿದೆ. ಇದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ 44 ಸೆಷನ್ಗಳಿದ್ದಾವೆ. ಇದರಲ್ಲಿ ನಾವು ಮಹಿಳೆಯರಿಗಾಗಿಯೇ ಈ ಎನರ್ಜಿ ಟ್ರಾನ್ಸಿಷನ್ನಲ್ಲಿ ಮಹಿಳೆಯರ ಪಾತ್ರ, ಸವಾಲುಗಳು ಮತ್ತು ಅವಕಾಶಗಳು ಇದಕ್ಕೆ ಸಂಬಂಧಿಸಿದಂತೆ ಒಂದು ಸೆಷನನ್ನು ಇಟ್ಟಿದ್ದೇವೆ. ಹೆಚ್ಚಿನ ಸ್ಟಾರ್ಟಪ್ಗಳು ಇದರಲ್ಲಿ ಬರಬೇಕು, ಸೊ ದ್ಯಾಟ್ ಹೊಸ ಸೊಲ್ಯೂಷನ್ಗಳು ಬರ್ತವೆ ಅನ್ನುವಂಥ ಕಾರಣದಿಂದ, ಹೊಸ ಒಂದು ಇನ್ನೋವೇಟಿವ್ ಐಡಿಯಾಸ್ಗಳು ಬರ್ತಾವೆ ಅನ್ನೋ ಕಾರಣದಿಂದ ಸ್ಟಾರ್ಟಪ್ಗಳನ್ನು ಡೆವಲಪ್ ಮಾಡಲಿಕ್ಕೆ ನಾವು ಶುರು ಮಾಡಿದ್ದೇವೆ. ಸ್ಪೆಷಲ್ ಸೆಷನ್ ಆನ್ ಸ್ಟಾರ್ಟಪ್ಸ್, 10 ಸೋಲಾರ್ ಎಕ್ಸ್ ಚಾಲೆಂಜಸ್ ಅನ್ನುವಂಥದ್ದು ನಾವು ಮಾಡಿದ್ದೇವೆ. ಅದರಲ್ಲಿ ವಿನ್ನರ್ಸು ಇನ್ವೆಸ್ಟ್ಮೆಂಟ್ಗೆ ಬೇಕಾದಂಥ ಒಂದು ಪ್ರೆಸೆಂಟೇಷನನ್ನು ಯುವ ಸ್ಟಾರ್ಟಪ್ದಲ್ಲಿ ಇದ್ದವರು ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಕ್ವಿಜ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಾವು ಎಲ್ಲರೂ ಶಪಥ ಪತ್ರ, ಅರ್ಥ ಬದ್ಧತೆಯ
ನೀವು ಎಷ್ಟು ಏನು ಮಾಡ್ತೀರಿ ಅನ್ನೋದು ಬದ್ಧತೆಯನ್ನು, ಅದು ರಾಜ್ಯ ಸರ್ಕಾರಗಳಿರಲಿ ಮತ್ತು ಬ್ಯಾಂಕರ್ಸು ಎಷ್ಟು ಇದಕ್ಕೆ ಫಂಡಿಂಗ್ ಮಾಡ್ತೀವಿ ಅಂತ, ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಎಷ್ಟು ನವೀಕರಿಸಬಹುದಂಥ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ, ಬ್ಯಾಂಕ್ಗಳು ಎಷ್ಟು ಫಂಡಿಂಗ್ ಮಾಡ್ತೀವಿ ಅಂತ, ಡೆವಲಪರ್ಸು ಮ್ಯಾನುಫ್ಯಾಕ್ಚರರ್ಸ್ ಆಫ್ ದಿ ಇಕ್ವಿಪ್ಮೆಂಟ್ಸ್ ಅವ್ರು ಎಷ್ಟು ಜಾಸ್ತಿ ಮಾಡ್ತೀವಿ ಅಂತ, ಇದರಲ್ಲಿರುವಂಥ ಉದ್ಯಮದಾರರು ಎಷ್ಟು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಈ ಒಂದು ರಿನ್ಯೂಯಬಲ್ ಎನರ್ಜಿಯನ್ನು ಆ್ಯಡ್ ಮಾಡ್ತೀವಿ ಅನ್ನುವಂಥ ಒಂದು ಶಪಥ ಪತ್ರವನ್ನು ಕೂಡ ಅಲ್ಲೇ ಕೊಡಬೇಕಾಗ್ತದೆ. ಇದರಲ್ಲಿ ಪಾರ್ಟ್ನರ್ ಸ್ಟೇಟ್ ಅಂತಿದ್ದಾವೆ, ಪಾರ್ಟ್ನರ್ ಕಂಟ್ರಿ ಅಂತಿದ್ದಾವೆ, ಅದರಿಗೆ ಅವ್ರಿಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸೆಷನ್ನು ಇರ್ತದೆ. ಆನಂತರ ಇದರ ವ್ಯಾಲಿಡಿಟರಿ ಫಂಕ್ಷನ್ನು ಸಮಾರಂಭದಲ್ಲಿ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದಂಥ ಧನ್ಕರ್ ಅವರು ಆಗಮಿಸಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಲಿದ್ದಾರೆ. ಅನೇಕ ರಾಜ್ಯಗಳು, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ನಾಗಾಲ್ಯಾಂಡ್, ತೆಲಂಗಾಣ, ದಿಲ್ಲಿ, ಅರುಣಾಚಲ್ ಪ್ರದೇಶ್ ಇವರೆಲ್ಲರೂ ಈಗಾಗಲೇ ಪಾರ್ಟಿಸಿಪೇಷನ್ ಆದ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳು, ಗೋವಾದವರು ಬರ್ತಾ ಇದ್ದಾರೆ. ಈ ರೀತಿ ಹಲವಾರು ರಾಜ್ಯಗಳದವರು ಬರ್ತಾ ಇದ್ದಾರೆ. ಜರ್ಮನಿ, ಡೆನ್ಮಾರ್ಕ್, ಆಸ್ಟ್ರೇಲಿಯಾ ಮತ್ತು ನಾರ್ವೆ ಇವು ನಮ್ಮ ಇದಕ್ಕೆ ಪಾರ್ಟ್ನರ್. ದೇ ಆರ್ ಪಾರ್ಟ್ನರ್ ವಿತ್ ದಿಸ್ RE ಇನ್ವೆಸ್ಟರ್ ಮೀಟ್. ಮತ್ತು ಆಸ್ಟ್ರೇಲಿಯಾದಿಂದ ಡೆನ್ಮಾರ್ಕು, ಜರ್ಮನಿ, ನಾರ್ವೆ, ಸಿಂಗಪೂರು, ಹಾಂಗ್ಕಾಂಗು, USA, UK, ಬೆಲ್ಜಿಯಂ, ಯುರೋಪ್ ಯೂನಿಯನ್ ಇವರೆಲ್ಲರದು, ಒಮಾನ್, UAE ಮತ್ತು ಈ ಥರ ಇನ್ನೂ ಹಲವಾರು ದೇಶಗಳು ಡೆಲಿಗೇಷನ್ದೊಂದಿಗೆ ಬರಲಿದ್ದಾವೆ. ಜರ್ಮನಿ ಮತ್ತು ಡ್ಯಾನಿಷದ ಡೆಲಿಗೇಷನ್ನು ಅವರ ಮಂತ್ರಿಗಳ ನೇತೃತ್ವವನ್ನು ವಹಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಗುಜರಾತ್ದಲ್ಲಿ ಇದನ್ನು ಮೊದಲೇ ಔಟ್ ಆಫ್ ದಿಲ್ಲಿ ಬಿಟ್ಟು ಹೊರಗಡೆ ಗುಜರಾತ್ದಲ್ಲಿ ಮಾಡಲಿಕ್ಕೆ ಕಾರಣ, ಗುಜರಾತ್ ದೇಶದಲ್ಲಿಯೇ ರಿನ್ಯೂಯಬಲ್ ಎನರ್ಜಿಯಲ್ಲಿ ಮುಂಚೂಣಿಯಲ್ಲಿ 100 ಗಿಗಾವಾಟ್ ಮುಟ್ಟಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಗುಜರಾತ್ದವರು ಇದನ್ನು ಬಹಳ ಆಸಕ್ತಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಆ ಗುಜರಾತದ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಭೂಪೇಂದ್ರ ಪಟೇಲ್ ಮತ್ತೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಅವರು ಭಾರಿ ಆಸಕ್ತಿ ತಗೊಂಡು ಎಲ್ಲ ಥರದ ಪ್ರಿಪ್ರೇಷನ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ 2 ದಿವಸಗಳ ಕಾಲ ಅಲ್ಲಿದ್ದು ಸಂಪೂರ್ಣ ಪ್ರಿಪ್ರೇಷನದ ರಿವ್ಯೂ ನೋಡಿಕೊಂಡು ಕೆಲವೊಂದಿಷ್ಟು ಯಾವುದು ಮತ್ತು ಹೊಸ ಸಂಗತಿಗಳನ್ನು ಆ್ಯಡ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿ ಬಂದಿದ್ದೇನೆ. CII ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅವರು ಕೂಡ ನಮಗೆ ಇಂಡಸ್ಟ್ರಿ ಪಾರ್ಟ್ನರ್ ಇದ್ದಾರೆ. ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋರು, ಇಂಡಸ್ಟ್ರಿ ಮಾಡೋರು, ಇದನ್ನು ಇಂಪ್ಲಿಮೆಂಟ್ ಮಾಡೋರು ಅವರೇನೆ. ಈ ರಿನ್ಯೂಯಬಲ್ ಎನರ್ಜಿ ಅನ್ನೋದನ್ನು ನವೀಕರಿಸ್ಬೋದಾದಂಥ ಇಂಧನ ಮುಂದಿನ ದಿವಸದಲ್ಲಿ ಇದು ಒಂದು ಸುರಕ್ಷಿತವಾದಂಥ ಭೂಮಂಡಲವನ್ನು ಮುಂದಿನ ಜನ್ರೇಷನ್ಗೆ ಬಿಟ್ಟು ಹೋಗೋದಕ್ಕೆ ಭಾಳ ಅವಶ್ಯ. ಆದ್ದರಿಂದ ನಾವು ಇದನ್ನು ಒಂದು ಜನಾನಂದನವನ್ನಾಗಿ ಮಾಡಲಿಕ್ಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದೇ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಪೇಕ್ಷೆ ಆಗಿದೆ. ತಾವು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಇದು 500 ಗಿಗಾವ್ಯಾಟ್ ಮಾಡಲಿಕ್ಕೆ ಖರ್ಚು ಎಷ್ಟು ಬರುತ್ತೆ ಅಂತ? 30 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್. ಇದು 2030 30. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.